ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರ 4 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿದೆ. ಅದರಲ್ಲಿ ಆಲ್ರೆಡಿ 3 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. 4ನೇ ಕಂಪನಿ ಸ್ಕೋಡಾ ಟ್ಯೂಬ್ಸ್ ಲಿಮಿಟೆಡ್ ಆಗಿರುತ್ತೆ. ಈ ಒಂದು ವಿಡಿಯೋನಲ್ಲಿ ಕಂಪನಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಪ್ರೊವೈಡ್ ಮಾಡ್ತೀನಿ. ಹಾಗೆ ಕಂಪನಿಯ ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿದೆ, ಯಾವ ಒಂದು ವ್ಯಾಲ್ಯೂಷನ್ ಅಲ್ಲಿ IPOನ ತರ್ತಿದ್ದಾರೆ, ಹಾಗೆ ಇಶ್ಯೂ ಸೈಜ್ ಎಷ್ಟಿದೆ, ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತಾ, ಹಾಗೆ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಸ್ಕೋಡಾ ಟ್ಯೂಬ್ಸ್ ಲಿಮಿಟೆಡ್ 2008ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಇವರು ಮೇಜರ್ ಆಗಿ ಸ್ಟೇನ್ಲೆಸ್ ಸ್ಟೀಲ್ ಟ್ಯೂಬ್ಸ್ಗಳನ್ನು ಹಾಗೆ ಸ್ಟೇನ್ಲೆಸ್ ಸ್ಟೀಲ್ ಪೈಪ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಇವರ ಪ್ರಾಡಕ್ಟ್ಸ್ಗಳನ್ನು 5 ಸೆಪರೇಟ್ ಕೆಟಗರಿಯಾಗಿ ಡಿವೈಡ್ ಮಾಡಬಹುದಾಗುತ್ತೆ. ಸ್ಟೇನ್ಲೆಸ್ ಸ್ಟೀಲ್ ಸೀಮ್ಲೆಸ್ ಪೈಪ್ಗಳು, ಸೀಮ್ಲೆಸ್ ಟ್ಯೂಬ್ಸ್ಗಳು, ಹಾಗೆ ಯು ಟ್ಯೂಬ್ಸ್, ಇನ್ಸ್ಟ್ರೂಮೆಂಟಲ್ ಟ್ಯೂಬ್ಸ್, ಹಾಗೆ ವೆಲ್ಡೆಡ್ ಟ್ಯೂಬ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಕಂಪನಿ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಸ್ಕ್ಯೂಬಾ ಟ್ಯೂಬ್ಸ್ ಅನ್ನುವಂಥ ಬ್ರ್ಯಾಂಡ್ ನೇಮ್ನ ಅಂಡರಲ್ಲಿ ಸೆಲ್ ಮಾಡ್ತಾರೆ. ಇವರ ಪ್ರಾಡಕ್ಟ್ಗಳ ಬಳಕೆ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್, ಪ್ರೊಕ್ಯೂರ್ಮೆಂಟ್ನಲ್ಲಿ ಆಗುತ್ತೆ. ಸೊ ಕಂಪನಿ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಸಾಕಷ್ಟು ಸೆಕ್ಟರ್ಸ್ಗಳಿಗೆ ಸಪ್ಲೈ ಮಾಡ್ತಾರೆ. ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರ್ ಆಗಿರ್ಬೋದು, ಕೆಮಿಕಲ್ಸ್, ಫರ್ಟಿಲೈಸರ್ಸ್, ಪವರ್ ಇಂಡಸ್ಟ್ರಿ, ಫಾರ್ಮಾಸ್ಯೂಟಿಕಲ್ಸ್, ಆಟೋ ಇಂಡಸ್ಟ್ರಿ, ರೈಲ್ವೇಸ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ನಲ್ಲಿ ಇವರ ಪ್ರಾಡಕ್ಟ್ಸ್ಗಳ ಬಳಕೆ ಆಗುತ್ತೆ. ಸೊ ಇದು ಕಂಪನಿಯ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಆಗಿರುತ್ತೆ. ಎಲ್ಲ ರೀತಿಯ ಸ್ಟೇನ್ಲೆಸ್ ಸ್ಟೀಲ್ ಪೈಪ್ಸ್ ಮತ್ತು ಟ್ಯೂಬ್ಸ್ಗಳನ್ನು ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಅಹಮದಾಬಾದ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಗುಜರಾತ್ ಬೇಸ್ಡ್ ಕಂಪನಿ ಆಗಿರ್ತಾರೆ. ಹಾಗೆ ಇವರು ತಮ್ಮ ಪ್ರಾಡಕ್ಟ್ಸ್ಗಳನ್ನು 16 ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. US, ಜರ್ಮನಿ, ನೆದರ್ಲ್ಯಾಂಡ್, ಇಟಲಿ, ಸ್ಪೇನ್, ಫ್ರಾನ್ಸ್ ಈ ರೀತಿಯ ಕಂಟ್ರಿಗಳಿಗೆ ಇವರ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಆಗುತ್ತೆ. ಸ್ಕೋಡಾ ಟ್ಯೂಬ್ಸ್ನ IPO ಮೇ 28ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಶುಕ್ರವಾರ ಮೇ 30ರವರೆಗೂ ಈ ಒಂದು IPOನಲ್ಲಿ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ₹10 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 130ರ ಲೋವರ್ ಪ್ರೈಸ್ ಬ್ಯಾಂಡ್, 140ರ ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. 100 ಶೇರ್ಗಳ ಲಾಟ್ ಆಗಿದ್ದು ಮಿನಿಮಮ್ 100 ಶೇರ್ಸ್ಗಳಿಗೆ ಅಂದರೆ ಒಂದು ಲಾಟ್ಗೆ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 14,000ದ ಅಮೌಂಟ್ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನೀವು ರಿಟೇಲ್ ಕ್ಯಾಟಗರಿಯಲ್ಲಿ 14 ಲಾಟ್ಗಳಿಗೆ ಅಪ್ಲೈ ಮಾಡ್ಬೋದು. 14ಕ್ಕಿಂತ ಹೆಚ್ಚಿನ ಲಾಟ್ಸ್ಗೆ ಅಪ್ಲೈ ಮಾಡ್ತೀರಾ ಅಂದರೆ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ಸ್ಕೋಡಾ ಟ್ಯೂಬ್ಸ್ನ IPO ಅಲಾಟ್ಮೆಂಟ್ ಸ್ಟೇಟಸ್ ಜೂನ್ 2ಕ್ಕೆ ಬರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರೀಫಂಡ್ ನಿಮಗೆ ಜೂನ್ 3ಕ್ಕೆ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಡಿಮ್ಯಾಟ್ ಅಕೌಂಟ್ನಲ್ಲಿ ಜೂನ್ 3ಕ್ಕೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ ಬುಧವಾರ 4 ಜೂನ್ ಆಗಿರುತ್ತೆ. ಸ್ಕೋಡಾ ಟ್ಯೂಬ್ಸ್ನ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಅಸೆಟ್ನಲ್ಲಿ ಇಯರ್ ಆನ್ ಇಯರ್ ಒಂದು ಸ್ಟ್ರಾಂಗ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ಕಂಪನಿಯ ರೆವೆನ್ಯೂಸ್ ಕೂಡ ಇಯರ್ ಆನ್ ಇಯರ್ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗಿದೆ. ಕಂಪನಿಯ ಪ್ರಾಫಿಟ್ನಲ್ಲಿ ಕೂಡ ಒಳ್ಳೆ ಒಂದು ಇಂಪ್ರೂವ್ಮೆಂಟ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ 18 ಕೋಟಿ ಇದ್ದಂಥ ಪ್ರಾಫಿಟ್ ಈ ಒಂದು ಫಿನಾನ್ಷಿಯಲ್ ಇಯರ್ನ 3 ಕ್ವಾರ್ಟರ್ಗಳಲ್ಲಿ 25 ಕೋಟಿಗೆ ಜಂಪ್ ಆಗಿದೆ. ಸೊ ಈ ಒಂದು ಫಿನಾನ್ಷಿಯಲ್ನ ಇನ್ನೂ ಒಂದು ಕ್ವಾರ್ಟರ್ನ ರಿಸಲ್ಟ್ ಬರೋದು ಬಾಕಿ ಇದೆ. ಸೊ ಪ್ರಾಫಿಟ್ನಲ್ಲಿ ಕನ್ಸಿಸ್ಟೆಂಟ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಪ್ರಾಫಿಟ್ಸ್ ಆಲ್ಮೋಸ್ಟ್ ಡಬಲ್ ಆಗ್ತಿರೋದು ಕೂಡ ಕಾಣಿಸ್ತಿದೆ. ಇದು ಒಳ್ಳೆ ಒಂದು ಫಿನಾನ್ಷಿಯಲ್ಸ್ ಆಗಿರುತ್ತೆ. ಹಾಗೆ ಕಂಪನಿಯ ನೆಟ್ವರ್ತ್ ಹಾಗೆಯೇ ರಿಸರ್ವ್ಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಟೋಟಲ್ ಡೆಟ್ 202 ಕೋಟಿಯಷ್ಟು ನೋಡೋದಕ್ಕೆ ಸಿಗ್ತದೆ. ಹಾಗೆ ಇವರ ಸಾಲ ಡೆಟ್ ಏನಿದೆ ಅದು ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತದೆ. ಇದೊಂದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಆಗಿರುತ್ತೆ. IPO ಇಶ್ಯೂ ಸೈಜ್ 220 ಕೋಟಿ ಆಗಿದ್ದು 220 ಕೋಟಿ ಕೂಡ ಫ್ರೆಶ್ ಇಶ್ಯೂ ಆಗಿರುತ್ತೆ. ಯಾವುದೇ ರೀತಿಯಲ್ಲಿ ಪ್ರಮೋಟರ್ಸ್ಗಳು, ಇನ್ವೆಸ್ಟರ್ಸ್ಗಳು ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಿಲ್ಲ. ಕಂಪ್ಲೀಟ್ ಫ್ರೆಶ್ ಶೇರ್ಸ್ಗಳನ್ನು ಇಲ್ಲಿ ಇಶ್ಯೂ ಮಾಡ್ತಿದ್ದಾರೆ. 220 ಕೋಟಿಯನ್ನು ಕೂಡ ಕಂಪನಿಯ ಡೆಟ್ಟನ್ನು ಕ್ಲಿಯರ್ ಮಾಡೋದ್ರಲ್ಲಿ ಹಾಗೆ ಡೆವಲಪ್ಮೆಂಟ್ನಲ್ಲಿ ಬಳಸ್ಕೋಬೋದಾಗುತ್ತೆ. ಹಾಗೆ QIBಸ್ಗಳಿಗೆ 50% ಆಫರನ್ನು ಮಾಡ್ತಾ ಇದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಇರುತ್ತೆ. ಸಣ್ಣ ಸೈಜ್ನ IPO ಬಟ್ ಸ್ಟಿಲ್ ರಿಟೇಲ್ ಕ್ಯಾಟಗರಿಗೆ 35% ಆಫರ್ ಇದೆ. ಹಾಗೆ HNI ಕ್ಯಾಟಗರಿಯಲ್ಲಿ 15% ಆಫರನ್ನು ಮಾಡ್ತಿದ್ದಾರೆ. ಸೊ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದರೆ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಸಬ್ಸ್ಕ್ರಿಪ್ಷನ್ ಹೆಚ್ಚಾಗಿ ಬರಲಿಲ್ಲ ಅಂದರೆ ರಿಟೇಲ್ ಕ್ಯಾಟಗರಿಗೆ ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತೆ. ಸ್ಕೋಡಾ ಟ್ಯೂಬ್ಸ್ನ ವ್ಯಾಲ್ಯೂಷನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. 830 ಕೋಟಿ ಅರೌಂಡಲ್ಲಿ ಮಾರ್ಕೆಟ್ ಕ್ಯಾಪ್ ನೋಡೋದಕ್ಕೆ ಸಿಗುತ್ತೆ. ROE 28% ಅರೌಂಡಲ್ಲಿ ಇದೆ. ROCE 16% ಆಗಿರುತ್ತೆ. ಸೊ ಸ್ಟ್ರಾಂಗ್ ROE, ROCE ಅಂತ ಕನ್ಸಿಡರ್ ಮಾಡ್ಕೋಬಹುದು. ರಿಟರ್ನ್ ಆನ್ ನೆಟ್ವರ್ತ್ ಕೂಡ 30% ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. P ರೇಷಿಯೋ 25ರಿಂದ 26ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಇವರ ಕಾಂಪಿಟೇಟರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ರತ್ನಮಣಿ ಮೆಟಲ್ಸ್ ಆ್ಯಂಡ್ ಟ್ಯೂಬ್ಸ್, ವೀನಸ್ ಪೈಪ್ಸ್, ವೆಲ್ಸ್ಪನ್ ಸ್ಪೆಷಾಲಿಟಿ ಸೊಲ್ಯೂಷನ್ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಈ ಕಂಪನಿಗಳು ಕೂಡ 25ರಿಂದ 30ರ PL ಟ್ರೇಡ್ ಆಗ್ತದೆ. ಸೊ ಈ ಕಂಪನಿಯ ವ್ಯಾಲ್ಯೂಷನ್ ಜಸ್ಟಿಫೈ ಆಗುತ್ತೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದ್ದು ಇನ್ನೂ ಹೆಚ್ಚಿನ ಪ್ರೈಸ್ನಲ್ಲಿ ಲಿಸ್ಟ್ ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಅಂತ ಕನ್ಸಿಡರ್ ಆಗುತ್ತೆ.
IPO ಸ್ಟ್ರೆಂತ್ಸ್ ಅನ್ನು ಅಬ್ಸರ್ವ್ ಮಾಡೋದಾದ್ರೆ ಇವರು ಸಾಕಷ್ಟು ವೆರೈಟಿಯ ಸ್ಟೇನ್ಲೆಸ್ ಸ್ಟೀಲ್ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಗ್ಲೋಬಲ್ ಇಂಡಸ್ಟ್ರಿ ಸರ್ಟಿಫಿಕೇಶನ್ಸ್ ಅನ್ನು ಹೊಂದಿದ್ದು ಸಾಕಷ್ಟು ಕಂಟ್ರೀಸ್ಗಳಿಗೆ ತಮ್ಮ ಪ್ರಾಡಕ್ಟ್ಸ್ ಅನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಒಳ್ಳೆ ಒಂದು ಓವರ್ಸೀಸ್ ಕಸ್ಟಮರ್ ಬೇಸ್ ಅನ್ನು ಕೂಡ ಹೊಂದಿದ್ದಾರೆ. ಅಂದರೆ ಬೇರೆ ದೇಶಗಳಲ್ಲಿ USA, ಜರ್ಮನಿ, ಯುರೋಪ್ ಕಂಟ್ರೀಸ್ಗಳಲ್ಲಿ ಒಳ್ಳೆ ಒಂದು ಕ್ಲೈಂಟ್ ಬೇಸ್ ಇರುವಂಥ ಕಂಪನಿ ಆಗಿರುತ್ತೆ. ಸಾಕಷ್ಟು ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಅನ್ನು ಮಾಡ್ತಿರ್ತಾರೆ. ಹಾಗೆ ಇವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಕೂಡ ಸ್ಟ್ರಾಟಜಿಕಲಿ ಲೊಕೇಟೆಡ್ ಪ್ಲೇಸ್ನಲ್ಲಿ ಇದೆ. ಟ್ರಾನ್ಸ್ಪೋರ್ಟೇಷನ್ ಕೂಡ ಸುಲಭವಾಗಿ ಆಗುತ್ತೆ. ಹಾಗೆ ಸಾಕಷ್ಟು ಸೆಕ್ಟರ್ಸ್ಗೆ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡೋದ್ರಿಂದ ಸೆಕ್ಟೋರಿಯಲ್ ಡಿಪೆಂಡೆನ್ಸಿ ಕೂಡ ಕಡಿಮೆ ಇದೆ. ಕೆಲವೊಂದಿಷ್ಟು ವೀಕ್ನೆಸ್ಗಳು ನೋಡೋದಕ್ಕೆ ಸಿಗುತ್ತೆ. ಮೇಜರ್ ವೀಕ್ನೆಸಸ್ ಅಲ್ಲ, ಬಟ್ ಸ್ಟಿಲ್ ನಾರ್ಮಲ್ ಕಂಪ್ನಿಗಳದ್ದು ಏನು ವೀಕ್ನೆಸಸ್ ಇರುತ್ತೆ ಅದೇ ರೀತಿಯ ಒಂದು ವೀಕ್ನೆಸ್ ಇದೆ. ಸೊ ಕಂಪನಿಯ ಡಿಸ್ಟ್ರಿಬ್ಯೂಷನ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸೋದಿಲ್ಲ. ಹಾಗೆಯೇ ಕಂಪನಿ ಅನ್ಸೆಕ್ಯೂರ್ಡ್ ಲೋನ್ಸ್ಗಳನ್ನು ಹೆಚ್ಚಾಗಿ ತಗೊಂಡಿದ್ದಾರೆ. ಇದೊಂದು ಸ್ವಲ್ಪ ರಿಸ್ಕ್ ಆಗ್ಬೋದು. ಹಾಗೆ ಮೇಜರ್ ಆಗಿ ಕಾಂಪಿಟೇಷನ್ ರಿಸ್ಕ್ ಕೂಡ ಇರುತ್ತೆ. ಸ್ಟೇನ್ಲೆಸ್ ಸ್ಟೀಲ್ ಟ್ಯೂಬ್ಸ್ ಮತ್ತು ಪೈಪ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಸಾಕಷ್ಟು ಕಂಪನಿಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಆ ಕಂಪನಿಗಳ ಜೊತೆಯಲ್ಲಿ ಕಾಂಪೀಟ್ ಮಾಡಬೇಕಾಗತ್ತೆ. ಸ್ಕೋಡಾ ಟ್ಯೂಬ್ಸ್ನ IPO ರಿಜಿಸ್ಟ್ರಾರ್ ಲಿಂಕ್ಇನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ ₹22 ಪ್ರೀಮಿಯಂ ಕಾಣಿಸ್ತಿದೆ. 15ರಿಂದ 16% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈಗ ಬರ್ತಿರುವಂಥ IPOಗಳನ್ನು ಅಬ್ಸರ್ವ್ ಮಾಡಿದಾಗ ಇದು ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ಸೇ ಆಗಿರುತ್ತೆ. 20% ಅರೌಂಡಲ್ಲಿ ಲಿಸ್ಟಿಂಗ್ ಗೇನ್ಸ್ ಕಾಣಿಸಿದ್ರೆ ಆಗ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ನಿಂದ ಕೂಡ ಕನ್ಸಿಡರ್ ಮಾಡ್ಕೋಬೋದು. ಯಾಕೆಂದರೆ ಕಂಪನಿಯ ಫಿನಾನ್ಷಿಯಲ್ ಸ್ಟ್ರಾಂಗ್ ಆಗಿ ಇದೆ. IPO ಅಮೌಂಟ್ನಿಂದ ಡೆಟ್ಟನ್ನು ಕಡಿಮೆ ಮಾಡಿಕೊಂಡ್ರೆ ಡೆಟ್ ಟು ಈಕ್ವಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆ ಕಂಪನಿ ಒಳ್ಳೆ ಒಂದು ಪ್ರಾಫಿಟ್ಸನ್ನು ಕ್ವಾರ್ಟರ್ ಡಿಕ್ಲೇರ್ ಮಾಡ್ತಾ ಹೋದಾಗ ಮತ್ತಷ್ಟು ವ್ಯಾಲ್ಯೂಷನ್ ಚೀಪ್ ಆಗ್ತಾ ಹೋಗ್ಬೋದು. ಸೊ ಈ ವಾರ 4 IPOಗಳು ಓಪನ್ ಇದೆ. ಯಾವುದು ಬೆಸ್ಟ್ IPO, ಯಾವುದರಲ್ಲಿ ಅಪ್ಲಿಕೇಶನ್ಸನ್ನು ಹಾಕ್ಬೋದು ಅಂದರೆ ಮೊದಲನೇದಾಗಿ ಆಲ್ರೆಡಿ ಲೀಲಾ ಪ್ಯಾಲೇಸ್ ಹೋಟೆಲ್ಸ್ನ IPO ಓಪನ್ ಆಗಿದೆ. ಇಲ್ಲಿ ಕೇವಲ 3% ಲಿಸ್ಟಿಂಗ್ ಗೇನ್ ನೋಡೋದಕ್ಕೆ ಸಿಗ್ತದೆ. ಏಜಿಸ್ ಒಪ್ಯಾಕ್ ಕೂಡ ಸೋಮವಾರನೇ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಇಲ್ಲೂ ಕೂಡ 4ರಿಂದ 5% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಎರಡೂ IPOಗಳ ಸೈಜ್ ದೊಡ್ಡದಾಗಿದೆ. ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಹೆಚ್ಚಾಗಿ ಇರುತ್ತೆ. ಬಟ್ ಲಿಸ್ಟಿಂಗ್ ಗೇನ್ಸ್ ಸ್ವಲ್ಪ ಕಡಿಮೆನೇ ಕಾಣಿಸ್ತಿದೆ. ಸೊ ಇಲ್ಲಿ ಅಲಾಟ್ಮೆಂಟ್ ಸಿಕ್ಕಿದ್ರೂ ಕೂಡ ಲಿಸ್ಟಿಂಗ್ ಗೇನ್ನ ಪ್ರಾಬಬಿಲಿಟೀಸ್ ಸ್ವಲ್ಪ ಕಡಿಮೆ ಆಗುತ್ತೆ. ರಿಸ್ಕ್ ತಗೊಳ್ಳೋರು ಈ ಎರಡು IPOಗಳನ್ನು ಕನ್ಸಿಡರ್ ಮಾಡ್ಬೋದು. ಮೂರನೇ IPO ಇವತ್ತು ಓಪನ್ ಆಗಿರುವಂಥ IPO ಪ್ರೋಸ್ಟಾಮ್ನ IPO ಆಗಿರುತ್ತೆ. ನಿನ್ನೆ ಯಾವುದೇ ರೀತಿಯ ಪ್ರೀಮಿಯಂ ಇರಲಿಲ್ಲ, ಬಟ್ ಇವತ್ತು ₹25 ಪ್ರೀಮಿಯಂ ಕಾಣಿಸ್ತಿದೆ. ಸೊ ಇಲ್ಲಿ 25% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ IPO ಇಶ್ಯೂ ಸೈಜ್ ತುಂಬಾ ಚಿಕ್ಕದಾಗಿದೆ. ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆ ಆಗುತ್ತೆ. ಬಟ್ ಈ ಒಂದು IPOನಲ್ಲಿ ಹೆಚ್ಚಿನ ಒಂದು ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೆಡ್ ಇರುತ್ತೆ. HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕು ಅಂತ ಇರೋರು ಕೂಡ ಈ ಒಂದು IPOನ ಕನ್ಸಿಡರ್ ಮಾಡ್ಕೋಬೋದು. ಸೊ ಸ್ಕೋಡಾ ಟ್ಯೂಬ್ಸ್ನಲ್ಲಿ ಕೂಡ IPO ಓಪನ್ ಆದಮೇಲೆ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದರೆ ಇಲ್ಲೂ ಕೂಡ ಪ್ರೀಮಿಯಂ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ತಿದ್ರೆ ಸ್ಕೋಡಾ ಟ್ಯೂಬ್ಸ್ ಮತ್ತು ಪ್ರೋಸ್ಟಾಮ್ ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇದ್ರೂ ಕೂಡ ಪ್ರೋಸ್ಟಾಮ್ ಮತ್ತು ಸ್ಕೋಡಾ ಸ್ಟೀಲೇ ಒಳ್ಳೆ ಒಂದು ಆಪ್ಷನ್ಸ್ ಆಗಿರುತ್ತೆ. ಸೊ ನಾನಿವತ್ತು ನಿಮಗೆ ಈ IPOಗಳ ಬಗ್ಗೆ ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್, IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.